ಕೊಲೆ ಕೇಸ್ನಲ್ಲಿ ಕುಲಕರ್ಣಿ ಗ್ಯಾಂಗ್ಗೆ ಜೀವಾವಧಿ ಶಿಕ್ಷೆ ಕೋರ್ಟ್ ವಿಧಿಸಿದೆ. ಅಪರಾಧಿ ವಿನಯ್ ಕುಲಕರ್ಣಿಗೆ ಕೈದಿ ನಂಬರ್ ವಿತರಿಸಲಾಗಿದೆ. 16,110 ಕೈದಿ ನಂಬರ್. ಶುಕ್ರವಾರ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ 17 ಅಪರಾಧಿಗಳು. ಕೊಲೆ ಕೇಸ್ನಲ್ಲಿ ಕುಲಕರ್ಣಿ ಅಂಡ್ ಗ್ಯಾಂಗಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಅಪರಾಧಿ ವಿನಯ್ ಕುಲಕರ್ಣಿಗೆ ಖೈದಿ ನಂಬರ್ ವಿತರಿಸಲಾಗಿದ್ದು, ಶುಕ್ರವಾರವೇ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ 17 ಮಂದಿ ಅಪರಾಧಿಗಳು. ಕುಲಕರ್ಣಿ ಸೇರಿದಂತೆ 17 ಮಂದಿ ಕ್ವಾರಂಟೈನ್ ಸೆಲ್ನಲ್ಲೇ ಇದ್ದಾರೆ. ಕುಲಕರ್ಣಿಗೆ ಸಜಾ ಕೈದಿ ಸಂಖ್ಯೆಯನ್ನ ಜೈಲಾಧಿಕಾರಿಗಳು ನೀಡಿದ್ದಾರೆ. ಎಲ್ಲ ಅಪರಾಧಿಗಳಿಗೂ ಅಧಿಕಾರಿಗಳು ಸಜಾ ಬಂದಿ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಕುಲಕರ್ಣಿಯ ಕರಾಳ ಮುಖ ಸಿಬಿಐ ತನಿಖೆಯಲ್ಲಿದೆ. ಅಸತ್ಯ ಸತ್ಯ. ಆ ಒಂದು ಸಭೆಯಿಂದ ಯೋಗೇಶ್ ಗೌಡ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು. 2016 ಏಪ್ರಿಲ್ 23ರಂದು ನಡೆದ ಜಿಲ್ಲಾ ಪಂಚಾಯತ್ ಸಭೆ. ಆ ಸಭೆಯಲ್ಲಿ ಯೋಗೇಶ್ ಗೌಡ ಕುಲಕರ್ಣಿ ನಡುವೆ ಮಾತಿನ ಚಕಮಕಿಯಾಗಿದೆ. ಈ ಮಾತಿನ ಚಕಮಕಿ ನಂತರ ವಿನಯ್ ಕುಲಕರ್ಣಿ ದ್ವೇಷ ಕಟ್ಟಿಕೊಂಡಿದ್ರು. ನಂತರ ವಿನಯ್ ಕುಲಕರ್ಣಿ ಮತ್ತು ಬಸವರಾಜ್ ಮುತ್ತಿಗಿ ಭೇಟಿಯಾಗ್ತಾರೆ. ದಿನೇ ದಿನೇ ಯೋಗೇಶ್ ಗೌಡ ವರ್ತನೆ ಮಿತಿ ಮೀರಿದೆ, ಆತನನ್ನ ಮುಗಿಸ್ಬೇಕು ಅಂತ ಕುಲಕರ್ಣಿ ಸಂಚು ಹಾಕಿದ್ರು. ಧಾರವಾಡ ಬಾಯ್ಸ್ ಅಂತ ಟೀಮ್ ಕಟ್ಟಿ ಯೋಗೇಶ್ ಗೌಡ ಹತ್ಯೆ ಮಾಡಲಾಗಿತ್ತು. ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪಿನಲ್ಲಿ ಧರ್ಮದ ಬಗ್ಗೆ ಉಲ್ಲೇಖ ಆಗಿದೆ. ಧರ್ಮವನ್ನ ಯಾರು ರಕ್ಷಿಸ್ತಾರೋ ಅವರನ್ನ ಧರ್ಮವೂ ರಕ್ಷಿಸುತ್ತೆ. ಯಾರು ಧರ್ಮವನ್ನ ನಾಶ ಮಾಡ್ತಾರೋ ಅವರು ನಾಶವಾಗ್ತಾರೆ. ಜಸ್ಟಿಸ್ ಡಾಕ್ಟರ್ ಎಂ ರಾಮಜೋಯಿಸ್ರ ರಾಜಧರ್ಮದಿಂದ ಆಯ್ದ ಸಾಲುಗಳಿವೆ. ಆರೋಪಿಗಳ ಪರ ಮೃದು ಧೋರಣೆ ತೋರಬೇಕು ಅನ್ನೋ ವಾದವನ್ನ ಒಪ್ಪೋದಿಲ್ಲ. ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪಿನ ಪ್ರತಿಯಲ್ಲಿ ಇದು ಉಲ್ಲೇಖ ಆಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಸಂಪರ್ಕದಲ್ಲಿದ್ದಾರೆ. ಶರತ್, 10 ವರ್ಷದ ಹಿಂದೆ ನಡೆದಂತಹ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಕೋರ್ಟ್ ಮೊನ್ನೆ ತೀರ್ಪನ್ನ ಕೊಡ್ತು. 17 ಮಂದಿ ವಿನಯ್ ಕುಲಕರ್ಣಿ ಸೇರಿದಂತೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ 17 ಅಪರಾಧಿಗಳು ಈಗ ಜೈಲು ಸೇರಿದ್ದಾರೆ. ಸೊ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈಗ? ಶ್ವೇತಾ, ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜೈಲು ಸೇರಿರುವಂತಹ ಕೈದಿಗಳಿಗೆ ಸಿಟಿಪಿ ನಂಬರ್ ಅನ್ನು ನೀಡುವಂತಹ ಕೆಲಸವನ್ನ ಜೈಲಾಧಿಕಾರಿಗಳು ಮಾಡಿದ್ದಾರೆ. ಅದರಂತೆ ವಿನಯ್ ಕುಲಕರ್ಣಿ ಅವರಿಗೆ 16,110 ಕೈದಿ ನಂಬರ್ ಅನ್ನು ಸದ್ಯಕ್ಕೆ ಕೊಟ್ಟಿರುವಂಥದ್ದು. ಸಂಪೂರ್ಣವಾಗಿ ಈಗಾಗಲೇ ನ್ಯಾಯಾಲಯ ನೀಡಿರುವಂತಹ ಆದೇಶ ಪ್ರತಿಯ ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ ವಿನಯ್ ಕುಲಕರ್ಣಿ ಅವರೇ ಈ ಕೊಲೆಗೆ ಪ್ರಮುಖವಾದಂತಹ ರೂವಾರಿ ಅನ್ನೋದು ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು. 23/4/2016ರಲ್ಲಿ ನಡೆದಂತಹ ಒಂದು ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಯೋಗೇಶ್ ಗೌಡ ಅವರು ವಿನಯ್ ಕುಲಕರ್ಣಿಯವರ ನಡುವೆ ಕೆಲವೊಂದಿಷ್ಟು ವಾಕ್ಸಮರಗಳು ನಡೀತಾವೆ. ತದನಂತರ ಯೋಗೇಶ್ ಗೌಡ ಅವರದ್ದು ಇತ್ತೀಚೆಗೆ ಅತಿಯಾದಂತಹ ನಡವಳಿಕೆ ಆಗಿದೆ. ಆ ಕಾರಣದಿಂದಾಗಿ ಆತನನ್ನ ಮುಗಿಸಬೇಕು ಅನ್ನುವಂತಹ ಒಂದು ಪ್ಲಾನ್ ಅನ್ನ ವಿನಯ್ ಕುಲಕರ್ಣಿ ಅವರು ಮಾಡ್ತಾರೆ. ತದನಂತರ ಭೇಟಿಯಾಗಿದ್ದೆ ಬಸವರಾಜ್ ಮುತ್ತಗಿ ಅವರನ್ನ. ತದನಂತರ ಬಸವರಾಜ್ ಮುತ್ತಗಿ ಜೊತೆಗೆ A16 ಆರೋಪಿ ಏನಿದ್ದಾರೆ ಅವರ ಜೊತೆಗೆ ಕೊಲೆಗೆ ಪ್ಲಾನ್ ಅನ್ನು ಮಾಡುವಂತಹ ಕೆಲಸವನ್ನ ವಿನಯ್ ಕುಲಕರ್ಣಿ ಮಾಡ್ತಾರೆ. ತದನಂತರ ಜೂನ್ 16ನೇ ತಾರೀಕು ಯೋಗೇಶ್ ಗೌಡ ಅವರನ್ನ ಮುಗಿಸುವಂತಹ ಕೆಲಸ ಆಗುತ್ತೆ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾಲೆ ಬಹುಪಾಲು ಸಂಪೂರ್ಣವಾದಂತಹ ಲಾಭ ವಿನಯ್ ಕುಲಕರ್ಣಿ ಅವರಿಗೆ ಬೇಕಾಗಿತ್ತು. ಆ ಕಾರಣದಿಂದಾಗಲೇ ಈ ಕೊಲೆ ಆಗಿದೆ ಎನ್ನುವಂತ ಒಂದು ವಿಚಾರವನ್ನ ಆದೇಶ ಪ್ರತಿ ಎತ್ತಿ ಹೇಳ್ತಾ ಇರುವಂತದ್ದು. ಕೊಲೆಗೆ ಸಂಚು ರೂಪಿಸುವುದರಿಂದ ಹಿಡಿದು 20 ಲಕ್ಷ ಹಣವನ್ನ ಕೊಡ್ತೀನಿ ಅಂತ ಹೇಳಿ ತದನಂತರ PA ಮುಖಾಂತರವಾಗಿ 5 ಲಕ್ಷ ಹಣವನ್ನ
ಕೊಡುವಂಥದ್ದಾಗಿರ್ಬೋದು, ತದನಂತರ ವಾಹನಗಳನ್ನು ಬಚ್ಚಿಡುವಂತಹ ಕೆಲಸವನ್ನು ಮಾಡೋದಾಗಿರ್ಬೋದು, ಎಲ್ಲದರಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರ ಪಾತ್ರ ಎದ್ದು ಕಾಣ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಆದೇಶ ಪ್ರತಿಗೆ ಸಂಬಂಧಪಟ್ಟ ಹಾಗೆ ಈ ಕೊಲೆ ಪ್ರಕರಣದಲ್ಲಿ ಯಾರು ಧರ್ಮವನ್ನು ಕಾಯಬೇಕಾಗಿತ್ತೋ, ರಾಜನೀತಿಯನ್ನು ಕಾಯಬೇಕಾಗಿತ್ತೋ ಅಂಥವರಿಂದಲೇ ಈ ರೀತಿಯಾದಂತಹ ಒಂದು ಕೃತ್ಯ ಎಸಗಲಾಗಿದೆ ಎನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮದ ಬಗ್ಗೆಯೂ ಕೂಡ ಉಲ್ಲೇಖವನ್ನು ಮಾಡುವಂತಹ ಕೆಲಸವನ್ನು ನ್ಯಾಯಾಧೀಶರು ಆದೇಶ ಪ್ರತಿಯಲ್ಲಿ ಮಾಡಿರುವಂಥದ್ದು. ಯಾರು ಧರ್ಮವನ್ನು ಕಾಯ್ತಾರೋ ಅವರನ್ನ ಧರ್ಮ ಕಾಯುತ್ತೆ, ಯಾರು ಧರ್ಮವನ್ನು ನಾಶಪಡಿಸ್ತಾರೋ ಅವರು ಧರ್ಮದಿಂದಲೇ ನಾಶ ಆಗ್ತಾರೆ ಎನ್ನುವಂಥ ಒಂದು ವಿಚಾರವನ್ನು ಕೂಡ ಉಲ್ಲೇಖವನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆಗೂ ಕೂಡ ಇಲ್ಲಿ ಈ ಪ್ರಕರಣದಲ್ಲಿ ತಲೆ ತಗ್ಗಿಸುವಂತಹ ಕೆಲಸ ಕೂಡ ಆಗಿದೆ ಅನ್ನೋದನ್ನು ಕೂಡ ಉಲ್ಲೇಖವನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕೆಲವು ಪೊಲೀಸ್ ಅಧಿಕಾರಿಗಳೇ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತು ಪ್ರಮಾಣ ಮಾಡಿದಂತಹ ಬಳಿಕವೂ ಕೂಡ ಸುಳ್ಳು ಸಾಕ್ಷ್ಯವನ್ನು ಹೇಳಿದ್ದೇವೆ ಅಂತ ಹೇಳಿ ಅವರು ಒಪ್ಪಿಕೊಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ಕೂಡ ನಾವು ಸುಲಭವಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನ್ಯಾಯಾಲಯ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಇದೀಗ 16 ಜನ ಆರೋಪಿಗಳು ಜೀವಾವಧಿ ಶಿಕ್ಷೆ ಜೊತೆಗೆ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂಥವರು ಕೂಡ 7 ವರ್ಷ ಶಿಕ್ಷೆಯನ್ನ ಪಡೆದುಕೊಂಡು ಸದ್ಯ ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ಈ ಪ್ರಕರಣದಿಂದ ಎದುರಾಗಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.